ಪ್ರತಿ ಸಂತೆಗಳಲ್ಲೂ 1 to ಡಬಲ್ ರೇಟ್ ಕೊಟ್ಟು ರಾಸುಗಳನ್ನ ಇವರು ಖರೀದಿ ಮಾಡ್ತಾರೆ. ಇನ್ನು ರೈತರು ಹಣ ಬಂದ್ರೆ ಸಾಕು ಅನ್ನುವ ಸ್ಥಿತಿಯಲ್ಲಿರ್ತಾರೆ. ಇದಕ್ಕೆ ತಕ್ಕಂತೆ ದಲ್ಲಾಳಿಗಳು ರೈತರಿಗೆ ಹೆಚ್ಚಿನ ಹಣದ ಆಮಿಷ ಒಡ್ಡಿ ಈ ಕೇರಳದ ಕಟುಕ ಗ್ಯಾಂಗಿನ ಕೈಗೆ ಗೋವುಗಳನ್ನ ಒಪ್ಪಿಸ್ತಾರೆ. ಕಾಲ್ನಡಿಗೆಯಲ್ಲದೆ ಬಾರ್ಡರ್ ಕ್ರಾಸ್. ಬಾವಲಿ, ಗುಂಡ್ಲುಪೇಟೆ ಚೆಕ್ ಪೋಸ್ಟ್ಗಳಲ್ಲಿ ಕೆಲವೊಮ್ಮೆ ಚೆಕ್ಕಿಂಗ್ ಟೈಟ್ ಆಗಿರುತ್ತೆ. ಆ ಸಂದರ್ಭಗಳಲ್ಲಿ ಕೆಲವರು ಕಾಲ್ನಡಿಗೆಯಲ್ಲದೆ ಕೇರಳಕ್ಕೆ ಹಸುಗಳನ್ನ ಸಾಗಿಸ್ತಾರೆ. ಈ ಪೈಕಿ ಒಂದು ವಿಚಾರ ನಮಗೂ ತುಂಬಾ ಆಶ್ಚರ್ಯ ತಂದಿತ್ತು. 84 ಹಿಂಗ ನಮ್ಮ ಬೀರಮಳ್ಳಿ ಅಲ್ಲಿ ಕನ್ನಗಲ್ದಳ ಅಂತ ಅದ, ಅಲ್ಲೂ ಆಯ್ತದ, ಅಲ್ಲೂ ಆಚೆಗೆ ದಾಡಿಸ್ತಾರ. ಕೇರಳ ಹತ್ರ ನಮ್ಮ ಬೀರಮಳ್ಳಿಗೆ 12 ಕಿಲೋಮೀಟರ್ ಆಯ್ತು ಕೇರಳ. ಹೆಂಗ್ ಓಡಿಸ್ತಾರ ಅಷ್ಟೂರ? ಕಾಡಿನೊಳಗಡೆ ಹೊಡಿತಾರ, ಫುಲ್ ಕಾಡಿನೊಳಗಡೆ ನೈಟು. ಸೋಲಾರ್ ಹಾಕಿರುವ ಸೋಲಾರ್ ಕಾಲಲ್ಲಿ ತೊಳೆದ್ಬಿಟ್ಟು ದಾಡ್ಸ್ಕೊಂಡು ಹೊಡ್ಬಿಡ್ತಾರೆ. ನೈಟ್ ಹೊಡಿತಾರೆ. ಅಲ್ಲಿ ಒಂದಕ್ಕೆ ಡಬಲು ಸಹ ಕೇರಳಕ್ಕೆ ದನ ಹೊಡೆದ್ರ ಒಂದಕ್ಕೆ ಡಬಲು 20 ತಗೊಂಡ್ರೆ 40. ಇದನ್ನ ಕೇಳಿ ನಮಗೆ ಆಶ್ಚರ್ಯ ಆಯಿತು. ಸೋಲಾರ್ ವಿದ್ಯುತ್ ವೈರ್ಗಳು ಇದ್ರೂ ಸಹ ರಾತ್ರೋರಾತ್ರಿ ಹಸುಗಳನ್ನ ಕೇರಳಕ್ಕೆ ಸಾಗಿಸುವ ಒಂದು ದೊಡ್ಡ ತಂಡವೇ ಆಕ್ಟಿವ್ ಆಗಿದೆ. ಹೀಗೆ ಕಾಡಿನೊಳಗೆ ಹೋಗುವಾಗ ಕರೆಂಟ್ ವೈರ್ ತಗುಲಿ ಜನ ಮತ್ತು ಹಸುಗಳು ಸತ್ತೋದ ಸಾಕಷ್ಟು ಉದಾಹರಣೆಗಳಿವೆ. ಆದ್ರೆ ಅದ್ಯಾವುದೂ ಕೂಡ ಈ ಗೋಭಕ್ಷಕರಿಗೆ ಲೆಕ್ಕಕ್ಕೇ ಇಲ್ಲ. ಹಸುಗಳಿಗೆ ಕೊಡ್ತಾರೆ ಚಿತ್ರಹಿಂಸೆ. ಈ ರಹಸ್ಯವನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಾವು ಬೀರಮ್ಮನಹಳ್ಳಿಯ ಕಾಡಿನೊಳಗೆ ಹೋದ್ವಿ. ಅಲ್ಲಿ ನಮಗೆ ದೊರೆತ ಒಂದು ವಿಡಿಯೋ ಹಸುಗಳ ಚಿತ್ರಹಿಂಸೆಗೆ ಸ್ಪಷ್ಟ ಸಾಕ್ಷಿ ಕೊಡುತ್ತಿತ್ತು. ಚುರುಕ್ಕನಿಸುತ್ತೆ. ಆದ್ರೆ ಈ ಕಟುಕರಿಗೆ ಹಣದ ಮುಂದೆ ಯಾವ ಮಾನವೀಯತೆಯೂ ಲೆಕ್ಕಕ್ಕೆ ಬರೋಲ್ಲ. ಜನಸಾಮಾನ್ಯರು ಅಪ್ಪಿತಪ್ಪಿಯೂ ರಾಷ್ಟ್ರೀಯ ಉದ್ಯಾನದೊಳಗೆ ಪ್ರವೇಶಿಸಿದ್ರೆ ನೂರಾರು ಕೇಸ್ಗಳನ್ನ ಜಡಿದು ಜೈಲಿಗೆ ಅಟ್ಟುವ ಅರಣ್ಯ ಅಧಿಕಾರಿಗಳಿಗೆ ಕೇರಳ ದಳ್ಳಾಳಿಗಳ ಅಕ್ರಮ ಅಟ್ಟಹಾಸ ಕಣ್ಣಿಗೆ ಕಾಣ್ತಿಲ್ವಾ? ಈ ದಂಧೆಯಲ್ಲಿ ಅರಣ್ಯ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ, ಇದರಲ್ಲಿ ಅನುಮಾನವೇ ಇಲ್ಲ. ಒಟ್ಟಿನಲ್ಲಿ ಈ ಎಲ್ಲ ವಿಷವರ್ತುಲ್ಲಗಳಿಂದ ಕರುನಾಡಿನ ಪುಣ್ಯಕೋಟಿ ಅಕ್ರಮವಾಗಿ ಅನ್ಯಾಯವಾಗಿ ಕೇರಳದವರ ಆಹಾರವಾಗ್ತಿದ್ದಾಳೆ. ಈ ಮಾಫಿಯಾದ ತೆಕ್ಕೆಗೆ ಪೊಲೀಸ್ ಅರಣ್ಯಾಧಿಕಾರಿಗಳು ಒಟ್ಟೊಟ್ಟಿಗೆ ಸೇರಿದ್ದಾರೆ ಅನ್ನೋದು ನಿಜಕ್ಕೂ ದುರಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬೇಕಾದ ವಿಳಾಸ ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.